ನಮಸ್ಕಾರ ಕರ್ನಾಟಕ ಜನತೆಗೆ ಹಾಗೂ ಚಿತ್ತಾಪುರದಲ್ಲಿರುವ ಪ್ರಜೆಗಳಿಗಾಗಿ ಈ ವಿಡಿಯೋ ಮಾಡ್ತಾ ಇರೋದು. ಶಾಸಕರಿಗಾಗಿ, ಅಧಿಕಾರಿಗಳಿಗಾಗಿ ಈ ವಿಡಿಯೋ. ಯಾಕಂತಂದರೆ ಇಲ್ಲಿನ ಚಿತ್ರಮಂದಿರ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇದೇ ನೋಡಿ ಚಿತ್ರಮಂದಿರ ಚಿತ್ತಾಪುರದಲ್ಲಿ, ತಾಲೂಕು ಚಿತ್ತಾಪುರದಲ್ಲಿ ಚಿತ್ರಮಂದಿರ ಹೇಗಾಗಿದೆ. ಭೂತ ಬಂಗ್ಲೆ ಥರ ಕಾಣುತ್ತೆ. ಇದು ಒಳಗಡೆ ಎಲ್ಲ ಹೇಗಾಗಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ ನೋಡಿ. ಸುತ್ತಮುತ್ತ ಭಾಳಷ್ಟು ಹದಗೆಟ್ಟೋಗಿದೆ. ಶೌಚಾಲಯ ಆಗಿಬಿಟ್ಟು ಸುತ್ತಮುತ್ತ ಎಲ್ಲ ಇದು. ಹಾಗೆ ರಾತ್ರಿ ಹೊತ್ತು ಕುಡುಕರ ಜಾಗ ಆಗಿದೆ. ಇದು ನೋಡಿ ಒಳಗಡೆ ಹೋಗ್ತಾಯಿದೆ ನೋಡಿ ನಿಮಗೆಲ್ಲ ಹ್ಯಾಂಗಾಗಿದೆ ಅಂತ. ಚಿತ್ರಮಂದಿರ ಕಸದ ತೊಟ್ಟಿ ಥರ ಆಗಿಬಿಟ್ಟಿದೆ. ನೋಡಿ ಚಿತ್ರಮಂದಿರ ಹೇಗಾಗಿದೆ. ಪರದೆಲ್ಲ ಹರಿದಾಕಿದೆ ಎಲ್ಲ. 20 ವರ್ಷ ಆಯಿತು ಈ ಚಿತ್ರಮಂದಿರ ಬಂದಾಗಿ. ಇದರ ಹಿಂದೆ ನಾನು ಚಿತ್ರ ನೋಡಿದ್ದೆ, 4-5 ಸಿನಿಮಾ. ಚಿಕ್ಕವನಿದ್ದಾಗ ಶಾಲೆಯಲ್ಲಿ ಕರ್ಕೊಂಡು ಹೋಗ್ತಿದ್ರು. ನೋಡಿ ಚಿತ್ರಮಂದಿರ ಹೇಗಾಗಿದೆ, ಎಲ್ಲ ಪಾಳು ಬಿದ್ದು ದೊಡ್ಡ ಚಿತ್ರಮಂದಿರ ಇತ್ತು. ಸುತ್ತಮುತ್ತ ಹಳ್ಳಿಯೆಲ್ಲ ಬರ್ತಿದ್ರು ಚಿತ್ರ ನೋಡೋಕ್ಕೆ, ಸಿನಿಮಾ ನೋಡೋಕ್ಕೆ ಬರ್ತಿದ್ರು. ಇಲ್ಲಿನ ಶಾಸಕರಿಗೂ ಮತ್ತು ಅಧಿಕಾರಿಗಳು ಕಣ್ಣಿದ್ರು ಕುರುಡ್ರಂಗಿದ್ದಾರೆ. ಈ ಡೆವಲಪ್ಮೆಂಟ್ ಯಾಕೆ ಮಾಡ್ತಾಯಿಲ್ಲ ಚಿತ್ತಾಪುರ? ಇವರಿಗೆಲ್ಲ ಏನು ಹೇಳ್ಬೇಕು ನಾವೆಲ್ಲ? ಎಲೆಕ್ಷನ್ ಬಂದ ಎಲೆಕ್ಷನ್ ಟೈಮಿಗೆ ಬರ್ತಾರೆ, ಆಯಿತು ಗೆದ್ದ ಮೇಲೆ ಹೋಗ್ತಾರೆ ಬೆಂಗಳೂರು ಕಡೆಗೆ. ಇಲ್ಲಿನ ಸಮಸ್ಯೆ ಯಾರಿಗೆ ಹೇಳ್ಬೇಕು ನಾವೆಲ್ಲ? ನೋಡಿ ಚಿತ್ರಮಂದಿರ ಅದು ರೀಓಪನ್ ಮಾಡ್ಬೋದು. ಡೆವಲಪ್ಮೆಂಟು ಮಾಡ್ತಾಯಿಲ್ಲ. ಸುತ್ತಮುತ್ತ ಚಿತ್ತಾಪುರದಲ್ಲಿ ಹೇಗಿದೆ ಹಾಗೇ ಇದೆ. ಒಂದು 10% ಕೂಡ ಬದಲಾಗಿಲ್ಲ. ನೋಡಿ ಒಳಗಡೆ ಎಲ್ಲ ಇದು ನೋಡಿದ್ರೆ ನಮಗೆ ಭಾಳಷ್ಟು ನೆನಪಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಟಾಟಾ ಬಾಯ್.